ನಮಸ್ಕಾರ. ಎಲ್ಲ ಬಂದಿದ್ದೀರಾ? ನೀ ನನ್ಗೆ ಐಡಿಯಾ ಕೊಡ್ಬೇಡ. ರಾಜಕೀಯದಲ್ಲಿ ಯಾವ್ದು ಪ್ಲಸ್ ಆಗುತ್ತೆ ಯಾವ್ದು ಮೈನಸ್ ಆಗುತ್ತೆ ನಿನ್ಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ನಾನು ಹೇಳಿದಷ್ಟು ಮಾಡೋ. ಕೇಳಿ ಸರ್, ಯಾರ್ಯಾರೋ ಯಾವ್ಯಾವ್ದೋ ಗುರ್ತಿಟ್ಕೊಂತಾರೆ, ಆದ್ರೆ ನೀವೇನ್ ಸರ್ ಗಂಟೆ ಗುರ್ತಿಟ್ಕೊಂಡಿದ್ದೀರಾ? ಈ ಗಂಟೆಯಲ್ಲಿ ಅಂತ ಮಹಾನ್ ಶಕ್ತಿ ಇದೆಯಾ? ಹೌದು, ಈ ಗಂಟೆ ವಂಶ ಪಾರಂಪರ್ಯವಾಗಿ ಬಂದಿರೋದು. ಅದಕ್ಕೆ ಇದನ್ನ ಗುರ್ತಾಗಿಟ್ಕೊಂಡಿದ್ದೀನಿ. ಎಲ್ರೂ ಒಂದ್ಸರಿ ಸೌಂಡ್ ಕೇಳಿ. ಓಂ ಅನ್ನುತ್ತೆ. ಇದೇ ಗಂಟೆ ಗುರ್ತಿಟ್ಕೊಂಡು ಹೋದ್ ಸರಿ ಎಲೆಕ್ಷನ್ ನೀವು ಸೋತಿದ್ರಿ, ಆದ್ರೆ ಈ ಸರಿನು ಇದೇ ಗಂಟೆ ಗುರ್ತಿಟ್ಕೊಂಡು ನೀವು ನಿಲ್ತಾ ಇದೀರಾ. ಹೋದ್ ಸರಿ ಸೋಲೋದಕ್ಕೆ ಕಾರಣ ಏನು? ಈ ಸರಿ ಡೆಫಿನೆಟ್ ಆಗಿ ಗೆಲ್ತೀನಿ ಅನ್ನೋ ನಂಬಿಕೆ ಇದೆಯಾ ನಿಮ್ಗೆ? ಹೋದ್ ಸರಿ ನಮ್ ಜನ ನನ್ ಕೈ ಬಿಡ್ಲಿಲ್ಲ. ಇನ್ನೇನು ಗೆಲ್ಲೋ ಗಂಟೆ ಬಾರಿಸ್ಬೇಕು ಅನ್ನೋಷ್ಟರಲ್ಲಿ ಈಗ ಅಳಂಗಡ್ಕೊಬಿಟ್ರಪ್ಪ, ಸೌಂಡೇ ಬರಲ್ಲ. ಅದಕ್ಕೆ ರಾಜಕೀಯದಲ್ಲಿ ಹೇಳೋದು ಬಟ್ಟೆ ಸುತ್ಬಿಟ್ಟು ಗಂಟೆ ಬಾರಿಸೋದು ಅಂತ. ಸೌಂಡ್ ಬರಲ್ಲ, ಆದ್ರೆ ಏಟ ಚೆನ್ನಾಗಿ ಬೀಳುತ್ತೆ. ಈ ಗೋಪಾಲಯ್ಯ ಗಂಟೆ ಬಾರಿಸಿದ್ರೆ ಕಣ್ಣಲ್ಲಿ ನೀರು ಬರಲ್ಲ, ಕಿವಿಲ್ ರಕ್ತ ಬರುತ್ತಂತೆ. ಎದ್ರುಬಿಟ್ಟು ಸೋಲ್ಸ್ಬಿಟ್ರಪ್ಪ, ಎಲ್ಲ ನಾನು ಸೋಲ್ಸ್ಬಿಟ್ರು. ಸರ್, ಪ್ರತಿ ಸಲ ಇಂಡಿಪೆಂಡೆಂಟ್ ಆಗಿ ಕಾಂಟೆಸ್ಟ್ ಮಾಡ್ತಿರಲ್ಲ, ಯಾಕೆ ನೀವು ಅಪೋಸಿಷನ್ ಪಾರ್ಟಿಗೋ ಅಥವಾ ರೂಲಿಂಗ್ ಪಾರ್ಟಿಗೋ ಸೇರಿದ್ರೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಹಾಯ ಆಗಲ್ವಾ? ನೋ 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 ನೋ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಯಾವುದೇ ಒಂದು ಪಾರ್ಟಿಗೆ ಅದರದೇ ನಿಯಮಗಳಿರ್ತವೆ, ಅದನ್ನ ಮುರಿಯಕ್ಕಾಗಲ್ಲ. ತಾಯಿ ಕೈಲಿ ಮಗು ಇದ್ದಂಗೆ. ನನಗದಿಷ್ಟ ಇಲ್ಲ. ಮಗು ಕೈಲಿ ಆಟ ಸಾಮಾನು ಇದ್ದಂಗೆ ಇರಬೇಕು, ಸ್ವತಂತ್ರವಾಗಿರ್ಬೇಕು. ಈ ಕ್ಷೇತ್ರದ ಜನ ನನ್ನ ಆಶೀರ್ವಾದ ಮಾಡಿ ಗೆಲ್ಲಿಸಬೇಕು. ಆಗ ಅವರ ಆಸೆಯಂತೆ ನನ್ನ ಆಸೆಯಂತೆ ಕ್ಷೇತ್ರ ತಾನಾಗೆ ಅಭಿವೃದ್ಧಿ ಆಗುತ್ತೆ. ಎಲ್ಲ ಸರಿ ಸರ್. ಅಭಿವೃದ್ಧಿಗೋಸ್ಕರ 20 ಪಾಯಿಂಟ್ಸ್ ಪ್ರೋಗ್ರಾಮ್ ಏನಾದ್ರು ಹಾಕೊಂಡಿದ್ದೀರಾ? ನೋ ನೋ, 5 ಪಾಯಿಂಟ್ ಪ್ರೋಗ್ರಾಮ್. ನಂಬರ್ 1, ರೈತನಿಗೆ ನೇಗಿಲಾಗಿರ್ತೀನಿ. ನಂಬರ್ 2, ಮಗುಗೆ ಬೆಳವಣಿಗೆ ಆಗಿರ್ತೀನಿ. ನಂಬರ್ 3, ಯುವಕರಿಗೆ ಶಕ್ತಿಯಾಗಿರ್ತೀನಿ. ನಂಬರ್ 4, ಮಧ್ಯ ವಯಸ್ಕರಿಗೆ ಬೆನ್ನೆಲುಬಾಗಿರ್ತೀನಿ. ನಂಬರ್ 5, ವಯಸ್ಸಾದವರಿಗೆ ಊರ್ಗೋಲಾಗ್ತೀನಿ. ಇವಿಷ್ಟು ನನ್ನ ಆಸೆ ತಿಳಿದ್ರೆ ಕ್ಷೇತ್ರ ಅದಾಗೆ ಅಭಿವೃದ್ಧಿ ಆಗುತ್ತೆ. ಸರ್, ನಿಮ್ಗೆ ಭ್ರಷ್ಟ ರಾಜಕಾರಣಿ ಅನ್ನೋ ಹೆಸರಿದೆ, ಇದಕ್ಕೆ ನೀವೇನಂತೀರಾ? ಸತ್ಯಕ್ಕೆ ದೂರವಾದ್ದು. ನನ್ನ ಬೆಳವಣಿಗೆಯನ್ನು ಸಹಿಸಕ್ಕಾಗಿರೋ ಮಾಡ್ತಿರೋ ಪಿತೂರಿ ಇದು. ಸರ್, ಹಣ ಕೊಟ್ರೆ ನಿಮ್ಮ ಹತ್ರ ಏನ್ ಕೆಲಸ ಬೇಕಾದ್ರೂ ಆಗುತ್ತೆ ಅನ್ನೋ ಮಾತಿದೆ, ನಿಜಾನಾ? ನನ್ನ ವರ್ಚಸ್ಗೆ ಮಸಿ ಬಳಿಯಕ್ ಮಾಡ್ತಿರೋ ಗೋಲ್ಮಾಲ್ ಇದು. ಅಷ್ಟೇ ಅಲ್ಲ, ನನ್ನ ಹೆಂಡತಿ ಗರ್ಭಿಣಿ ಅಂತೆ. ಇದಕ್ಕೆ ಯಾರು ಹೊಣೆ? ಅಯ್ಯೋ, ಅದಕ್ಕೆಲ್ಲ ನಾನೇ ಹೊಣೆ ಅಂತ ಹೇಳೋದ್ರಲ್ಲ, ಅವರೆಲ್ಲ ಎಸ್ಕೇಪ್ ಆಗ್ಬಿಟ್ರಲ್ಲ. ನೀವ್ ಯಾವಾಗ್ಲೂ ಲೇಟ್ ಅಕ್ಕ ನೀರ್ ಕುಡ್ಕೋಬೋದೇ? ಕುಡ್ಕೊಂಡು ಹೋಗು. ಆಯ್ತಮ್ಮ. ಖಾದಿ ಮಣ್ಣಿನ ಮನೆಯಲ್ಲಿ ಹಾಲೆ ಕುಡಿದ್ರೆ ಚೆನ್ನಾಗಿತ್ತು. ಆ ನನ್ನ ಮಗ ಕಾದಿ ಹೆಸರು ಹೇಳಿದ್ರೆ ಅಡ್ರೆಸ್ ಇರ್ಲಿ, ನೀರ್ ಕೂಡ ಸಿಗೋದಿಲ್ಲ. ಯಾಕಣ್ಣ? ಅಲ್ಲಿ ನೋಡು, ಆ ಮಗು ಹಾಲು ಕುಡಿಯೋ ಬಾಟ್ಲಿನೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಆ ಮಗು ಆ ಯಮ್ಮನಿಗೆ ಬೆಳಗ್ಗೆ ಅಂದ್ರೆ ವ್ಯಾಪಾರನೇ ಮಾಡಕ್ ಬಿಡ್ತಿಲ್ಲ ಅಂತೀನಿ. ಎಲ್ಲರೂ ಹೊಟ್ಟೆ ಮೇಲೆ ನೋಡ್ರಿ, ಇವನು ಎದೆ ಮೇಲೆ ಹೊಡೆದ್ಬಿಟ್ಟವನೆ. ಸರ್, ಸೈಕಲ್ ಕತ್ಕೊಂಡು ಹೋಗಿದ್ರು ಪರವಾಗಿಲ್ಲ, ಸೀಟ್ ಕತ್ಕೊಂಡು ಹೋಗಿದ್ದಾರಲ್ಲ ಸರ್. ಒಂಡೆಲ್ಲಿ ಕಂಡಪ್ಪ ತುಳಿತೀಯ ತಾತ? ಅವನ ಮೇಲೆ ನಿನ್ನ ಆರೋಪಗಳೇನು ಇಲ್ಲವೇ? ಮೇಲೇನು ಇಲ್ಲ, ಎಲ್ಲ ಕೆಳಗಡೆನೆ. ಒಣಗಕ್ಕೆ ಹಾಕಿರೋ 3 ಪುಟ್ಕೋಸಿನ ಕತ್ಕೊಂಡು ಹೋಗ್ಬಿಟ್ಟಿದ್ದಾನ ಅವನು. ಈಗ ಹಾಕೊಳ್ಳಕ್ಕೇನು ಇಲ್ಲ. ಹೋಲಿ ಬಿಡಿ, ಹಳೆ ಕಾರ್ಗೆ ಟಾರ್ಪಲ್ ಯಾಕೆ? ಕಾರಿಗೆ ಬೇಡ, ನನಗ್ ಬೇಕು. ಯಾಕಂದ್ರೆ ನಾನು ಫಸ್ಟ್ ಫ್ಲೋರ್ ನಲ್ಲಿ ಕೆಲಸ ಮಾಡೋದು. ಎಲ್ರು ತಲೆ ಎತ್ಕೊಂಡು ಓಡಾಡ್ತಾ ಇದ್ರು, ಈಗ ಯಾರು ತಲೆನೇ ಎತ್ತಲ್ಲ. ಹೆಂಗ್ ಎತ್ತಾರೆ? ಒಣಗೋಗಿರೋ ಮಕನೇ ನೋಡಕ್ ಆಗಲ್ಲ, ಇನ್ನು ಒಣಗೋಗಿರೋ ಹೋಗ್ಲಿ ಬಿಡಪ್ಪ. ಇವ ಕಾದಿ ಮನೇಲಿ ಹೇಳಿ, ಕಾದಿ ಮೆಸ್ಸಾದ್ರೆ ಹೊಡ್ಬಿಡ್ತೀನಿ. ಅಯ್ಯ ನಿನ್ನ ಸೀನದ್ರೆ ನಿಗದ್ಕೊಳಂಗಿದೆ, ನನ್ನ ಹಿಡಿಚಿ ಹೊಡಿತೀಯ. ಇಲ್ಲ, ಇನ್ನು
ಇನ್ನು ಏನೋ ಬೇಕು. ಹೌದು. ಇನ್ನು ಏನೋ ಬೇಕು ನಿಮ್ಗೆ? ಬೇಕು. ಏನೋ? ಬೇಕು. ಆಯ್ತಣ್ಣ. ಅಣ್ಣ ನೀವು ಅಯ್ಯೋ ನಿರ್ದೇಶಕರು ನನ್ನ ಈ ವಯಸ್ಸಲ್ಲಿ ಹೀರೋ ಮಾಡ್ತಿದ್ದೀರಾ. ಬ್ರೂಸ್ಲಿ ಪ್ರೇಮ್ಗೆ ಸಿಗ್ತಾ ಇರಲ್ವಂತೆ. ಹೌದಾ? ಅದೇ ತರ ಆ ರೇಂಜ್ಗೆ ಮಾಡ್ತೀನ. ಕಣ್ಣು ಮುಚ್ಕೊಂಡು ನೋಡಿ ಅಣ್ಣ, ನೋಡಿ. ಅದು ಬೇಕು. ರೆಡಿ ಬ್ರದರ್, ರೆಡಿ. ಅವಣ್ಣ ಉಸಿರು ತಗೋಣ. ಅವಣ್ಣ ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗೆ ಬಂದ ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಕರೆಕ್ಟ್ ಬೇರೆ ಏನೋ ಬೇಕು. ಓ, ಬಿಡಿ ಮಾಡುವ. ಅದಕ್ಕೇನಂತೆ ನೀವ್ಯಾಕೆ ಮಗ ಇಸಕತ್ತೀರಾ? ಮಾಡುವ ಗಣೇಶ ನಮ್ಮನಲ್ವೇ? ರೆಡಿ ಸಾಂಗ್ ಮೈತ್ರಿ ರೆಡಿ. ಆಯ್ತಣ್ಣ ಇರೋಣ. ಇದಕ್ಕೋಸ್ಕರ ಫೀಲಿಂಗ್ ಜಾಸ್ತಿ ಬೇಕಣ್ಣ. ಆಕ್ಷನ್. ಗರ್ಬಡ್ಡು ಐ ಲವ್ ಯು. ನಮ್ ಮಂಡ್ಯ ಆದ್ಮೇಲೆ ಆನೆ, ನಮ್ ಕಬ್ಬಿನ ಜಲ್ಲೆ ಮೇಲೆ ಆನೆ. ಕಟ್. ಇದು ಸರಿಯಾಗ್ಲಿಲ್ವೇ? ಬ್ರದರ್ ಏನೋ ಬೇಕು, ನ್ಯಾಚುರಲ್ ಆಗ್ಬೇಕು. ನ್ಯಾಚುರಲ್. ಹಾ ಅವ್ರ ಯಾರು? ಅಣ್ಣ ಫೀಲ್ ಮಾಡೋಣ. ಅರ್ಥ ಆಗ್ಬಿಡಿ. ಹಾ ಆ ಶಂಕರಾಭರಣಮ್ಮ ಮೈಕಲ್ ಜಾಕ್ಸನ್ ಇಬ್ರು ಸೇರಿಸಿ ಇವಾಗ ಸಾಂಗ್ ಆಕ್ಷನ್. ಕಬ್ಬು ಬೆಳಿತೀವಿ ನಾವು, ಭತ್ತ ಬೆಳಿತೀವಿ, ಕಾವೇರಿ ನೀರ್ನ ಮಾತ್ರ ನಾವು ಯಾಗೂ ಬಿಡೋಕಿಲ್ಲ. ಏನ್ ಮಾಡ್ತಾ ಇದ್ದೀರಾ? ಇದು ಸರಿಯಲ್ಲಿಲ್ವೇ? ಬ್ರದರ್ ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಏನು ಎಷ್ಟ್ ಸತಿ ಹೇಳೋದು? ಫೀಲ್ ಬೇಕು. ಅಣ್ಣ ನಿಮ್ಗೆ ಏನ್ ಬೇಕು? ಯಾವ ತರ ಬೇಕು? ತುಸು ತೋರ್ಸ್ಬಿಡಿ ಅಣ್ಣ. ಇನ್ನು ಏನೋ ಬೇಕು ಮಾಡಿ. ಅದೇ ಅಣ್ಣ, ತುಸು ತೋರ್ಸ್ಬಿಡಿ ಅಣ್ಣ. ಬನ್ನಿ. ಏನೋ ಬೇಕಣ್ಣ. ತುಸು ಗನ್ನಿ ಬನ್ನಿ ಅಣ್ಣ. ಇನ್ನು ಏನೋ ಬೇಕು. ಏನೋ ಬೇಕಾ? ಹಾ ನಂತ ಒಂದು ಸಾಗದೆ. ಹೌದಾ? ಅದನ್ನ ತೋರಿಸ್ತೀನಿ. ಆಯ್ತಾಯ್ತು. ನೀವು ಒಪ್ಕೊನೇಬೇಕು. ಆಯ್ತು, ತೋರ್ಸು. ಸರ್ ಮಸಾಲೆ ನನ್ಗೆ ಇನ್ನ ಏನೋ ಬೇಕು. ಪ್ರೆಸಿಡೆಂಟ್ ತೋರಿಸ್ತೀನಿ ಅಂತ ಹೇಳಿಲ್ವಾ? ನಿಮ್ಗೆಲ್ಲ ಹೇಳಿದ್ದು. ಹಂಗ ಇವನ್ಗೆ ಎಲ್ಲೋ ಮಲ್ಲಿಗೆ ಇಡ್ಲಿ ಅಂದಿವೆ ಸರ್. ಚೈನ್ ತುಂಬಾ ಚೆನ್ನಾಗಿದೆ. ಇಲ್ಲಿ ದುಬೈದ. ದುಬೈದು. ಬೈ 13 ಬೈ 14 ಬೈ 15 ಬೈ 17 ಬೈ 18 ಬೈ 19 ತಲೆ ಮಾಂಸ, ಕಾಲ್ ಸೂಪು, ಮಲ್ಲಿಗೆ ಇಡ್ಲಿ, ಹರೆ ಯಾವ್ದು ತಲೆ ಮಾಂಸ? ಅಯ್ಯ ನಿಮ್ಮ ಅವ್ನ ಹಿಡ್ಕೊಂಡು ನಿಮ್ ಫಾದರ್ ಒಂದು ಟೇಬಲ್ ನನ್ನ ಮಗನ ಅದಕ್ಕೆ ಬೆಡ್ಶೀಟ್. ಇದು ಖಾಲಿ ಹಳೆ. ಅಯ್ಯೋ ಇದು ಖಾಲಿಯೇ. ನಿಮ್ ತಲೆನೋವು ನಿಮ್ಮಂತರ ಬೇಕಲ್ಲ. ಗಾಂಧಿನಗರಕ್ಕೆ ಬರೋ ಪ್ರೊಡ್ಯೂಸರ್ ಎಲ್ಲ ಎತ್ಕುಟ್ಟು ಹೋಗ್ಬಿಟ್ಟಾರೆ. ಅಯ್ಯನೇ ಯಾವ್ದು ಸ್ಕೂಲ್ ಇಂದು? ಯಾವ ಕೆಲಸ ಮಾಡಿದಿಲ್ಲ? ಕನಿಷ್ಠದಲ್ಲಿ ಕಾಫಿ ಟೀ ಕೊಡ್ತಾ ಇದ್ದಾರೆ. ಅಯ್ಯೋ ಲೋಫರ್, ಕಾಪಿ ಟೀ ಅನ್ಲ. ಆಹಾ ಕ್ಯಾಮ್ರಾಮನ್ ನೀನ್ ಯಾರ ತವಲ ಕೆಲಸ ಮಾಡಿದೆ? ಯೂನಿಟ್ ಗಾಡಿ ಡ್ರೈವರ್ ಕಣ. ಅಯ್ಯೋ ಎಲ್ಲಿಗೆ ಬತ್ಲಾ ಸಿನಿಮಾ. ಒಬ್ಬ ಇನ್ನೊಬ್ಬ ಡ್ರೈವರು. ಸಿನಿಮಾ ಅದಕ್ಕೇನು ಬೆಲೆ ಇಲ್ವೇನಲ್ಲ, ಅದಕ್ಕೊಂದು ಮರ್ಯಾದೆ ಇಲ್ವೇನಲ್ಲ. ಏನಲ್ಲಿ ನೋಡ್ರಿ, ಆಂಟಿ ಕ್ಯಾಮರ್ ಕ್ಲಾಪ್ ಕೊಡ್ತಾನಲ್ರಿ. ಇನ್ನು ಸಿನಿಮಾ ಯಾವ ರೇಂಜ್ ಇರುತ್ತೆ ಯೋಚನೆ ಮಾಡಿ. ಯೋಗ್ಯ ಲೇ ಪತ್ರವಳಿ. ಇನ್ನೊಂತರಿಂದ ಕಲ ಸಿನಿಮಾ ಕೆಡಸ್ ಬಂದಿರೋದು. ಸಿನಿಮಾದವ್ರು ಮನಮುರುಕರು, ಮೋಸ್ಕರ ಅನ್ನೋದು. ಅಯ್ಯೋ ನನ್ನ ಮಗನ ನೀವು ಕುಂಕುಮ ನಾಮ ಮಾತ್ರ ಅಳಿಸ್ಬೇಡಿ ಅಣ್ಣ, ನಾಮ ಅಳಿಸ್ಬೇಡಿ. ಅಯ್ಯಯ್ಯಪ್ಪ ಮನೇಲಿ ಅಂದ್ರೆ ಕುತ್ಕೊಳ್ರಿ. ನನ್ ಸಿನಿಮಾ ವಸ್ತು ಕುತ್ಕೊಳ್ರಿ. ದೇವನಲ್ಲೇ ಪ್ರೊಡ್ಯೂಸರ್ ತಂದೆ ಅನ್ಕಂಡ್ರಿ. ನನ್ನ ಮಗ ಪುಂಗಿರ್ತಾನೆ. ಆಂಟಿ ಕ್ಯಾಮಲ್ಲಿ ಶೂಟ್ ಮಾಡ್ಬಿಟ್ಟು 70 mm ರಿಲೀಸ್ ಮಾಡ್ತೀನಿ ಅಂತ. ನಿಮ್ ಪುಣ್ಯ ಕತ್ತಲ್ ಚೈನ್ ಐತೆ ಎಲ್ಲಾ ಕಳ್ಕೊಂಡು ಹುಡ್ದಾರಕ್ ಬಂದ್ಬಿಡ್ತಿದ್ರಿ. ಅದೇ ಹೋಗ್ರೆ. ಅಯ್ಯೋ ದೇವ ಡೈರೆಕ್ಟರ್ ಮಗನೇ ಎಂಟೈರ್ ಗಾಂಧಿನಾಡ್ ಎಲ್ಲ ಕಾಣಿಸ್ಕೊಂಡ್ರೆ ಹೇಳ್ಬಿಟ್ಟು ಕೈಯ ಕಾಲ ತಿರುಗಿಸ್ಬಿಟ್ಟು ಅಣ್ಣ ಮುಂದ್ ದೇವಸ್ಥಾನ ಜಾಗ ಫಿಕ್ಸ್ ಮಾಡ್ಬಿಡ್ತೀನಿ. ಆಕ್ಸನ್ ಅಂತ ಹೇಳೋ ಬರ್ಕಿಲ್ಲ. ಸಾಟ ಯಾವ್ದಲ್ಲ ಸಾಟು? ಮಂಡ್ಯ ಸಾಟ್ಕಲ್ಲ, ಕಬ್ಬಿನ ಜಲ ಸಾಟ್ಕಲ್ಲೇ. ಇದು ಕಲ ಸಾಟು. ನಾಸರಲ್ಲ ಯಾವ್ದಲ್ಲ ಕುತ್ಕಚ್ಗೆ ಸಾಕ್ಸ್ಬಿಡ್ತೀನಿ.
ಬತ್ತಿ ಕಡ ಇಲ್ಲ ನೀ ಬುಡುಕಿಲ್ಲ ಇವತ್ತು ಬುಡುಕಿಲ್ಲ ಏನೋ ಬೇಕಂತ ಚೆಂಗ್ರಿ ಕೊರಮನಿಗೆ ಏನೋ ಬೇಕಿಲ್ಲ ನಾನು ಕಣೆ. ನಮಸ್ತೆ. ನಾನ್ ಪಾರಿವಾಳದ ಕೈ ಅನ್ಕೊಂಡೆ ಅಲ್ಲ ಕರಡಿ. ಮೆಕ್ಯಾನಿಕ್ ಆದವನು ಕಾರ್ನ ಮುಟ್ಬೇಕು, ಆನರ್ನ ಮುಟ್ಬಾರ್ದು. ಅಂಕಲ್ ಅಲ್ಲ ರಮ್ಯ ನಾನು ಬರ್ತೀನಿ ಅಂತ ಹೇಳಿರಲಿಲ್ಲ. ಈ ಇನ್ನೊಂದು ಮೆಕ್ಯಾನಿಕ್ ನ ಯಾಕೆ ಕರೆಸ್ತೇನೆ ನೀನು? ಐ ಆಮ್ ನಾಟ್ ಮೆಕ್ಯಾನಿಕ್, ಐ ಆಮ್ ಅವರ್ ಫಿಯಾನ್ಸಿ. ಹೇಳು ರಮ್ಯ ಹೇಳು, ನಾನೇ ನಿನ್ನನ್ನು ಮದುವೆ ಆಗುವುದು ಅಂತ ನಿನ್ನ ಮಾವನ ಮಗನಿಗೆ ಹೇಳು ರಮ್ಯ, ಹೇಳು ಹೇಳು ರಮ್ಯ. ಅಲ್ಲ ರಮ್ಯ ಅವನ್ ನಾಯಿ ತಗೋಬೇಕಾದ್ರೆ ಅದು ತಳಿ ಯಾವ್ದು, ಕಲರ್ ಯಾವ್ದು, ಹೈಟ್ ಯಾವ್ದು ಎಲ್ಲ ನೋಡ್ ತಗತ್ತೀಯ. ಇಂಥವನ್ ನಿನಗೆ ವಾಟ್ ಆರ್ ಯು ಅಪ್ ಟು ಮ್ಯಾನ್? ಯು ಆರ್ ಟೆಲ್ಲಿಂಗ್ ಮೀ ಕರಿಯಕುಳ. ಯು ಡೋಂಟ್ ಟಾಕ್ ಅಬೌಟ್ ಮೈ ಪರ್ಸನಾಲಿಟಿ. ಯು ನೋ ಐ ಆಮ್ ಮಿಸ್ಟರ್ ವೆಸ್ಟ್ ಇಂಡೀಸ್. ಅಂದಾಜು ಮಾಡಿದ್ರೆ ಮಿಸ್ಟರ್ ವೆಸ್ಟ್ ಇಂಡೀಸ್ ಮಿಸ್ಟರ್ ಉಗಂಡ ಇರ್ತೀಯ ಅಂತ. ಯು ಆರ್ ಎ ಮೆಕ್ಯಾನಿಕ್, ಡೂ ಯುವರ್ ಜಾಬ್. ನಮ್ ಜನನೇ ಇಷ್ಟು, ಅವರ ಎಲೆಗಿಂತ ಕಂಡೋರ ಎಲೆ ಮೇಲೆ ಕಣ್ಣು. ಯಾಕೆ ಈ ತರ ಬಿಹೇವ್ ಮಾಡ್ತಾ ಇದ್ಯಾ? ಪಾಪ ಅವ್ರ ಎಲ್ಲ ಕೆಲ್ಸನ ಬಿಟ್ಟು ನಮಗೋಸ್ಕರ ಬಂದಿದ್ದಾರೆ. ಸಾರಿ, ಅವ್ನ್ ಚಿಕ್ಕ ಹುಡುಗಂತ. ಗೊತ್ತಾಗತ್ತಮ್ಮ ಅವ್ನ ಬಾಯಲ್ಲಿ ಬೆಳ್ಳಿಕೊಳ್ಳೋಣ ಅಂತ. ಸ್ವಲ್ಪ ಕಾರ್ ನೋಡ್ತೀನಿ. ಆಯ್ತಮ್ಮ ರೆಡಿ. ಮಾಮ ಅಂತವಳೆ. ಈಗಿನ ಕಾಲದ ಹುಡುಗಿಯರಿಗೆ ಅಂಕಲ್ ಕಂಡ್ರೆ ತುಂಬಾ ಇಷ್ಟ. ಹುಷಾರಾಗಿರ್ಬೇಕು. ನಿನ್ನ ಮಗಳ ಹತ್ರ ಏನೈತೆ ಕಟ್ ಮಾಡಿ. ಸೂಪರ್. ನನ್ನನ್ ಮುಟ್ಟಿದ್ರಿ ಸ್ಟಾರ್ಟ್ ಆಗ್ಬಿಟ್ಟೆ, ಕಾರನ್ ಮುಟ್ಟಿದ್ರಿ ಕಾರ್ ಸ್ಟಾರ್ಟ್ ಆಗೋಯ್ತು. ಅಲ್ಲ ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಇರ್ಬೇಕು ಅಂತ. ಈಗಿನ ಕಾಲದ ಹುಡುಗರಿಗೆ ಅದಿಲ್ಲ, ಅದಕ್ಕೆ ಹುಡುಗಿರೆಲ್ಲ ಅಂಕಲ್ ನೋಡ್ಕೊಂಡು ಹೋಗ್ತಾರೆ. ಏ ರಮ್ಯ ರಮ್ಯ ಲೆಟ್ಸ್ ಗೋ. ಟೈಮ್ ಆಯ್ತು. ನಾವು ವೆಸ್ಟ್ ಇಂಡೀಸ್ ಇದ್ದಾಗ 1 ನಿಮಿಷ ವೇಸ್ಟ್ ಮಾಡ್ತಾರಲ್ಲ. ಓಕೆ ಮೆಕ್ಯಾನಿಕ್ ಅಂಕಲ್, ಬೈ. ಹುಷಾರು, ಕಾರು ಅಲ್ಲ ನಿಂತ್ಕೊಂಡ್ಬಿಡುತ್ತೆ. ನಿಂತ್ರೆ ಫೋನ್ ಮಾಡಿ ಟಪ್ಪನ್ ಬಂದ್ಬಿಡ್ತೀನಿ. ನಾನು ಅರ್ಜೆಂಟ್ ಶಾಪಿಂಗ್ ಹೋಗ್ಬೇಕು. ಒಂದ್ ಕೆಲ್ಸ ಮಾಡಿ, ನೀವು ನಮ್ ಜೊತೆ ಬಂದ್ಬಿಡಿ. ಅದ ಹೆಂಗಾಯ್ತದೆ ಇವತ್ತು ನಮ್ಮ ಮೆಕ್ಯಾನಿಕ್ ಅಂಕಲ್ ಫುಲ್ ಬಿಸಿ. ನಾವು ಫುಲ್ ಫ್ರೀ. ಮಾವನ್ ಮಾಡ್ಲಿಕ್ಕಾರ ಇಲ್ಲ ಅನ್ನಕ್ಕಾಗದೆ. ಬಾಮ್ಮ ಬಾಮ್ಮ ಬಾಮ್ಮ. ನೀನ್ ಕೂತ್ಕೋ, ಅವ್ರು ಓಡಿಸ್ತಾರೆ. ಹೆಣ್ಮಕ್ಳು ಅಪ್ಪ ಅಮ್ಮ ಆದ್ಮೇಲೆ ಆಶೀರ್ವಾದ ತಗೊಳ್ಳೋದೇ ಗಂಡನ ಹತ್ರ. ಅವಳು ಸೌಕಾರ ಹುಡುಗಿ ನನ್ನಂತವ್ರಿಗೆ. ಯು ಆರ್ ಆಫ್ಟರ್ ಆಲ್ ಮೆಕ್ಯಾನಿಕ್. ಚಲೋನ ಚಿತ್ತಾರದಲ್ಲಿ ಗಣೇಶನ ಮೆಕ್ಯಾನಿಕ್. ಹಂಗಾದ್ರೆ ಲಾಸ್ಟ್ ಅಲ್ಲಿ ತೆಳಕ್ ರೆಡಿ ಇರೋ ಅಂತ ಹೇಳಿದ್ರು ಪರವಾಗಿಲ್ಲ. ಲಾಸ್ಟ್ ಅಲ್ಲಿ ಹಂಗ್ ಹುಡುಗಿ ಸಿಗ್ತಾರೆ, ನಿನಗ್ ಸಿಗಬಾರ್ದು. ಅವಳ ಹತ್ರ ವರ್ಸ್ಕತೀನಪ್ಪ. ನಿನ್ನ ಹತ್ರ ಚಾಲೆಂಜ್ ಮಾಡ್ತಾ ಇದ್ದೀರಿ ಕಣೋ. ಇನ್ನೆಂಟು ತಿಂಗಳಲ್ಲಿ ಅವಳ ಹತ್ರ ನಾ ಪ್ರೀತಿನ ಹೇಳಿ ಅವಳ ಬಾಯಲ್ಲಿ ನಿನ್ನ ಅಂಕಲ್ ಅಂತ ಹೇಳ್ಸಿಲ್ಲ ಅಂದ್ರೆ ನಾನು ವೆಸ್ಟ್ ಇಂಡೀಸ್ ಅಲ್ಲ. ಉಗಂಡ, ಇನ್ನು 9 ತಿಂಗಳಲ್ಲಿ ಮಗು ಮಾಡಿ ಅದೇ ಮಗು ಕೈಯಲ್ಲಿ ನಿನ್ನ ಮಾಮ ಅನಿಸ್ತೀನಿ. ದಮ್ ಇದ್ರೆ ತಡಿತೀನಿ. ಯಾವಾಗ್ಲೂ ಮಕ್ಕಳ ತರ ನೀನ್ ನೋಡಿದ ತಕ್ಷಣ ಆಟ ಆಡ್ಬೇಕಾ? ಏನ್ ಮುದ್ದಾಗ್ ಕಾಣ್ತೀವ, ಒಂದು ಮರಿತಾರ. ಬಾರ ಶಾಪಿಂಗ್ ಮಾಡೋಣ ಬಾರೋ. ಬೇಡ ಬೇಡ, ನಾವ್ ಹೋಗಿರ್ತೀವಿ, ನೀನ್ ಆಮೇಲೆ ಬಾ. ಬಾಯ್. ಹಲೋ ಹಲೋ, ಗೋಪಾಲ್ ಏನವ್ರ ಮಾತಾಡೋದು? ಹೋಗಂಡೆ ನಾನೇ ಹೇಳ್ರಿ. ಸರ್, ನಾನ್ ನಿಮ್ಗೊಂದು ಬ್ಯಾಡ್ ನ್ಯೂಸ್ ಹೇಳಿ. ನಂಬೋದು ಬಿಡೋದು ನಿಮ್ಮ ಇಷ್ಟ. ಬೇಗ ಹೇಳಪ್ಪ. ಸರ್, ಇವತ್ ನಿಮ್ಮನೆ ರೈಡ್ ಆಗುತ್ತೆ. ನಂಬುದ್ರೆ ಉಳಿಸ್ಕೊಂತೀರಾ, ಇಲ್ಲ ಅಂದ್ರೆ ಯಾಕಪ್ಪ ನಿಂಗ್ ಬೇರೆ ಯಾರು ಸಿಗ್ಲಿಲ್ವಾ? ಲಿಸ್ಟ್ ಪ್ರಕಾರ ಇವತ್ತು ನೀವೇ ಫಿಕ್ಸ್ ಆಗಿರೋದು. ಎನಿ ಟೈಮ್ ಎನಿ ಮೂಮೆಂಟ್ ರೆಡಿ ಆಗಿ. ನಿಮ್ಮ ಹೆಸರೇನಪ್ಪ ತಂದೆ? ದೇವ್ರು. ಹಲ 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 ಇಟ್ಬಿಟ್ಟ ಕಣೋ, ಇಟ್ಬಿಟ್ಟ. ಸರಿಯಾಗಿ ಬಗ್ನಿಗೂಟ ಇಟ್ಬಿಟ್ಟ ಕಣೋ. ಇವತ್ತು ನಮ್ಮನೆ ರೈಡು ಅಂತೇಳಿ ಇಟ್ಬಿಟ್ಟ ಕಣೋ. ಇವಾಗ ಐಟಿಯವ್ರು ಬರ್ತಾರೆ ಅಂತ ನಾನ್ ಕಣ್ಣಿಗೆ ಎಣ್ಣೆ ಹಾಕಂಗ್ ಕಾಯಿಲ್ಲ, ಇಲ್ಲ ಬರಲ್ಲ ಅಂತ ಹೊಟ್ಟೆಗೆ ಎಣ್ಣೆ ಹಾಕ ಮಲ್ಕೊಂಬಿಡ್ಲ. ನಿಮ್ಗೆ ಯಾವ್ದು ನೋಡಿದ್ರೆ ಬುದ್ಧಿ ಬರುತ್ತೆ ಹೇಳಿ ಯಜಮಾನ್ರೆ. ಒಂದ್ಸಲಿ ಟ್ರೈ ಮಾಡ್ಬಿಡಲ್ಲ. ಅವ್ನ ಬಾಯಿ ಹುಳ ಬೀಳ, ಯಾವನ ಅಡ್ರೆಸ್ ಅಲಂಕಾರ ಇಲ್ದಾರೆ ದೇವ್ರ ಫೋನ್ ಮಾಡ್ಬಿಟ್ಟ ಅಂತ ಕರೆಂಟ್ ಅವ್ರ ಕಾಗೆ ತರ ಆಡ್ತಿದಿರಲ್ಲ. ಡೋಂಟ್ ವರಿ, ನಾನಿದ್ದೀನಿ. ನೀನ್ ಇರ್ತೀಯ ಕಣ, ನಿಂಗೆ ಏನಾಗಲ್ಲ. ಆ ದೇವ್ರು ಹೇಳ್ದಂಗೆ ರೈಡ್ ಆಗ್ಬಿಟ್ರೆ ನನಗೂ ಏನಾಗಲ್ಲ, ಆದ್ರೆ ಒಳಗಡೆ ಏನು ಇರಲ್ಲ. ಆಮೇಲೆ ಅಲ್ಲಿ ಶೀಲ ಕಳ್ಕೊಂಡ್ರೆ ಎಣ್ಣೆ ಬಿಡ್ತೀನಪ್ಪ. ಇವನು ಏನಾರು ಮಾಡ್ಕೊಳಪ್ಪ, ನಂಗೆ ದುಡ್ಡು ಮುಖ್ಯ, ಎಲೆಕ್ಷನ್ ಬೇರೆ. ಅಲ್ಲ ಅಯ್ಯೋ ಬಂದ್ರು. ಅಯ್ಯೋ ಯಜಮಾನ್ರೆ, ಯಾರೋ ಒಬ್ಬ ಫೋನ್ ಮಾಡಿ ರೈಡು ಅಂದ್ರೆ ಊರ್ ಬಿಟ್ಟೆ ಹೋಗ್ಬಿಡದ. ಬೇಡ ಯಜಮಾನ್ರೆ, ನಿಮ್ ಕಾಲಿಟ್ಕೋತೀವಿ ಯಜಮಾನ್ರೆ. ಮಾತು ಕೇಳಿ ಯಜಮಾನ್ರೆ, ಪ್ಲೀಸ್ ಪ್ಲೀಸ್ ಯಜಮಾನ್ರೆ. ಅಯ್ಯೋ 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 ಅಯ್ಯಪ್ಪ, ಏನಿ ನನ್ನ ಮಗ ಉಸಿರೇ ಕಡ್ದಂಗೆ ಆಡ್ತಾವನೆ ಯಜಮಾನ್ರೆ.
ನಿಮ್ಮನ್ನ ನಂಬಿ ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಮಾತು ಕೊಟ್ಟಿದ್ದೀನಿ. ಅವರೆಲ್ಲ ಬಂದು ಯಜಮಾನ್ರಿ ಎಲ್ಲಿ ಅಂತ ಕೇಳಿದ್ರೆ ಎದ್ದೇಳು. ಎಲ್ಲಿ ಯಜಮಾನ್ರೆ? ಎದ್ದೇಳು. ಆ, ಇದು ನಿನಗೆ ಓವರ್ ಅಂತ ಅನಿಸ್ತಿಲ್ವೇನೋ? ಹಾ ನನ್ ಸೆಟ್ಟಿಂಗ್ ಎಮ್ ಎಲ್ ಅಲ್ಲ ಕಣೋ, ನನ್ ವೇಸ್ಟ್ ಒಂದು ಗೊತ್ತಿದೆ, ನಂಗೆ ಜನ ಸೋಲ್ಸಿದ್ದು. ನಾನು ಎಕ್ಸ್ ಎಮ್ ಎಲ್ ಎ. ಮಾರೋ ಬಾ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ ಕಣೋ. ಈ ಸಿನಿಮಾದವರು ಎನ್ ಎಸ್ ರಾವ್ ಮಗ ಓಂ ಪ್ರಕಾಶ್ ರಾವ್ ಅಂತಿದ್ದಾರೆ. ಅವ್ರನ್ನ ಗೊತ್ತು, ಅವ್ರಿಗೆ ಹೇಳ್ತೀನಿ ಹೋಗಿ ಸಿನಿಮಾ ಸೇರ್ಕೊಂಡ್ಬಿಡು. ಈ ಗೋಲ್ಡು ಕ್ಯಾಶ್ ಎಲ್ಲ ಸೇಫ್ ಮಾಡೋಣ ಬಾರೋ ಬಾ. ಹಲೋ, ನಾನು ದೇವ್ರು ಹೇಳಿದೇವ್ರು. ಟೆನ್ಷನ್ ಮಾಡ್ಕೋಬೇಡಿ, ಪ್ರೋಗ್ರಾಮ್ ಚೇಂಜ್ ಆಗಿದೆ, ಹೌದೇ? ನೆಕ್ಸ್ಟ್ ವೀಕ್ ಶಿಫ್ಟ್ ಆಗಿದೆ. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು. ಒಳ್ಳೆ ಟೈಮ್ ಸುರದ ಹಿಂಗೆ ಕಣೋ. ರೈಡು ನೆಕ್ಸ್ಟ್ ವೀಕ್ ಶಿಫ್ಟ್ ಆಗಿದೆ ಅಂತೆ. ಹೌದಾ? ಯಾರು ಇಂಜಿನಿಯರ್ ದೇವ್ರು. ನಮಸ್ಕಾರ ಸರ್. ಸರ್ ಫೋಟೋ ಇಡ್ಸ್ಕೊಳಕ್ ರೆಡಿನಾ ಸರ್? ಅಲ್ವೋ ದರ್ಬೇಸಿ ನನ್ನ ಮಕ್ಳ, ಅವತ್ತು ಫೋನ್ ಮಾಡಿದ್ರೆ ಇವತ್ತು ಬರ್ತಾ ಇದ್ದೀರಲ್ಲೋ. ಹೋಗ್ಲಿ ಬಿಡೋ ಪಾಪ. ಕ್ಷಮಿಸಿ ಸರ್, ಸ್ವಲ್ಪ ಲೇಟ್ ಆಗೋಯ್ತು. ಸರಿ ಹೌದಾ? ನಡೀರಿ. ಏಯ್, ಬನ್ರೋ. ಹೋಗಿ. ಲೇ ಉಳ್ದಿರೋ ಅನ್ನ ತಿನ್ನಕ್ ನಿಂತಿರೋ ನಾಯಿಗಳ ತರ ನಿಂತಿದ್ದೀರಲ್ಲ, ಕ್ಯಾಮ್ರಾ ಹೇಳ್ರು. ನಾವು ಸುಮ್ನೆ ರೇಣ ಜೋಬಳಗಡೆ ಐತೆ, ಇದ್ರಲ್ಲಿ ಜೂಮ್ ಹಾಕ್ಬಿಟ್ರೆ ಈ ಪುಟಗೋಸಿ ಕ್ಯಾಮ್ರಲ್ಲಿ ದೊಡ್ಡ ಬಾಡಿ ಬರುತ್ತೇನೆ. ಸಖತ್ ಬರುತ್ತೆ ಸರ್, ದೊಡ್ಡ ಜೈಲು, ಅದ್ರಲ್ಲಿ ಎಷ್ಟೋ ಜನ ಕೈದಿಗಳು, ಅದ್ರಲ್ಲಿ ಒಂದೇ ಒಂದ್ ಗೇಟು, ಅದಕ್ಕೆ ಸಣ್ಣದೊಂದ್ ಬೀಗ, ಆ ಬೀಗನೇ ಈ ಕ್ಯಾಮ್ರಾ. ಇದ್ರಲ್ಲಿ ತೆಗ್ಬಿಟ್ರೆ ದೊಡ್ಡದೆಲ್ಲ ಕ್ಯಾಚ್ ಆಗಬಿಡ್ಬೋದು ಸರ್. ಅಯ್ಯೋ ಅಪ್ಪ, ಏನಪ್ಪ ಇದೆಲ್ಲ? ತೆಗಿಯೋ ಸ್ಪೆಷಲ್ ಪ್ರಾಪರ್ಟಿಗಳು ಸರ್. ಏನೇನೋ ಸರ್ ಇದಕ್ಕೆ ಇಟ್ಕೊಳ್ಳಿ ಸರ್ ಕೈಯಲ್ಲಿ. ವಾಸನೆ ಇಲ್ಲ. ಸರ್ ಸ್ವಲ್ಪ ಫೇಸ್ ಮೇಲೆ ರೈಟ್ ಲುಕ್ ಪ್ಲೀಸ್. ಇದ್ರಲ್ಲಿ ಒಂದು ಪೋಸ್, ಫೋಟೋ ಕೆಳಗಡೆ ಕ್ಯಾಪ್ಷನ್. ಏನಾ ಇದ್ರ ಅರ್ಥ ಏನ್ ಗೊತ್ತಾ ಸರ್? ಹಾ. ಈ ಸರಿ ಎಲೆಕ್ಷನ್ ಅಲ್ಲಿ ನಾನ್ ಗೆದ್ರೆ, ನಾನಿರೋವರೆಗೂ ನನ್ನ ಕೈಲಿರೋ ಹೂಗಳು ನಿಮ್ಮ ಪಾದಗಳ ಕೆಳಗಿರುತ್ತೆ ಅಂತ ಅರ್ಥ. ಹಲೇ ಪ್ಲಾಸ್ಟಿಕ್ ಹೋಗೋಣ, ವಾಸನೆ ಇಲ್ಲ. ಅಯ್ಯೋ ಸರ್, ಒಗ್ಗರಣೆ ನನ್ನ ಮಕ್ಕಳೇ. ಹೋಟೆಲ್ ಗೊತ್ತಾಗಿಲ್ಲ, ವಾಸನೆ ಬರಕಿಲ್ಲ. ನೆಕ್ಸ್ಟ್ ಸುಮ್ಮನೆ ಡಿವಿಡಿ ಕೆಡಿಸ್ಬಿಡ್ತೀಯ. ಇಡ್ಕೊಳ್ಳಿ ಸರ್. ಚಿತ್ರನು ಸರ್ ನೀವ್ ಇಡ್ಕೊಳ್ಳಿ ಸರ್, ಹೇಳ್ತೀನಿ. ಇದೊಂದು ಚಿಕ್ಕು ಸರ್, ಕೆಳಗಡೆ ಒಂದು ಕ್ಯಾಪ್ಷನ್. ಈ ಛತ್ರಿ ಹಿಡ್ಕೊಂಡ್ರೆ ನನಗ್ ಮಾತ್ರ ನೆರಳು ಕೊಡುತ್ತೆ, ಆದ್ರೆ ನಾನು ನಿಮ್ಮೆಲ್ಲಾರ್ಗು ನೆರಳಾಗಿರ್ತೀನಿ. ಅಯ್ಯೋ, ಇನ್ನು ಏನೇನ್ ಇಟ್ಟಿದ್ದೀರಪ್ಪ? ದೇವ್ರಂತ ಹುಡುಗ ಬಂಗಾರದಂತ. ಏನಾಯ್ತು ನಮ್ಗೆ? ಸರ್ ನಿಮ್ ಕೈಗೆ ಸಿಗಿಸ್ಕೊಳ್ಳಿ ಸರ್, ಸಿಗಿಸ್ಕೊಳ್ಳಿ ಸರ್, ನಾನು ಹೇಳ್ತೀನಿ. ನಿಮ್ಗೆ ಓಟ್ ಹಾಕಿ ಗೆಲ್ಲಿಸ್ತಾರಲ್ಲ ಸರ್ ಬುದ್ಧಿವಂತ ಪ್ರಜೆಗಳು, ಮುಟ್ಬೇಕು ಸರ್, ಇಲ್ಲಾಂದ್ರೆ ಮನ್ಸಿಗೆ ತಟ್ಬೇಕು ಸರ್ ಅಂತದೊಂದು ಸೂಪರ್ ಕ್ಯಾಪ್ಟನ್ ಸರ್. ಏನು ಇದು ಬರೀ ನಿಮ್ ಕೈಗಳಲ್ಲ ಸರ್, ಅವ್ರ ಪಾದರಕ್ಷೆಗಳು ಸರ್, ಪಾದರಕ್ಷೆಗಳು. ಕೈಯಲ್ಲಿ ಚಪ್ಪಲಿ ಕಣ್ಣಲ್ಲಿ ನೀರು. ಇದೇನ್ ಸರ್ ಕಣ್ಣಲ್ಲಿ ನೀರು? ಇನ್ನೆಲ್ಲಿಂದಪ್ಪ ಬರುತ್ತೆ? ಇಷ್ಟೊಂದು ನೀವೆಲ್ಲಪ್ಪ ಇದ್ರಿ, ಇಷ್ಟೊತ್ತಿಗೆ ನಾನು CM ಮಾಡ್ಬಿಡ್ತಿದ್ದೆ. ಆಯ್ತಪ್ಪ ಹೇಳ್ರಪ್ಪ, ನಾವೇನಪ್ಪ ಸರ್ ಮಾಡ್ಬೇಕು? ಇದನ್ನ ಕೈಲಿ ಹಿಡ್ಕೊಳ್ಳಿ ಸರ್. ಅಣ್ಣ ನೀನು ಕೈಲಿ ಹಿಡ್ಕೊಳ್ಳೋಣ, ಹಾ. ಮುಂದೆ ಹಿಡ್ಕೊಳ್ಳಿ ಸರ್. ಹಂಗಪ್ಪ. ಈ ಕ್ಯಾಪ್ಷನ್ ಏನ್ ಗೊತ್ತಾ? ಏನಪ್ಪ? ಈ ಕೂಲ್ ಡ್ರಿಂಕ್ಸ್ ಹೊಟ್ಟೆಲಿ ಇಳಿತಾ ಇಳಿತಾ ಎಷ್ಟು ತಣ್ಣಗಿರುತ್ತೋ ಅಷ್ಟೇ ತಣ್ಣಗೆ ನಿಮ್ಮನ್ನೆಲ್ಲಾ ನಾನ್ ನೋಡ್ಕೊತೀನಿ ಅಂತ. ಹೇಳ್ರಪ್ಪ, ಏನಪ್ಪ ಮಾಡ್ಬೇಕು? ನಾಗರಬಾವಿ ಇಳಿಯಪ್ಪ. ನಾಗರಬಾವಿ ಇದ ಕಣ ನಾಗರಬಾವಿ ಇಳಿಯೋ. ನನ್ನ ಮಗ ಅತ್ತೇಜ ಬಂದ್ ನಾಗರಬಾವಿ ಬಂದ್ಬಿಟ್ಟಲ್ಲ. ಥ್ಯಾಂಕ್ಸ್ ಅಣ್ಣ, ಹಿಂಗೆ ಅವಳಿಗೆ ಮಕ್ಕಳಲ್ಲಿ ಬತ್ತೀರಣ್ಣ. ಇರೋ ಪಕ್ಕದ ಮನೇಲೆ ತ್ರಿವಳಿ ಮಾಡ್ಕೊಂಡಿವ್ನಿ. ಕಾಸ್ ಬಿಚ್ಚ ಫಸ್ಟ್ ಬಿಚ್ಚ ಪುರುಸ್ನೆ ಬಸ್ರಿಯರಿಗೆ ಉಚಿತ ಅಂತ ಹಾಕೊಂಡಿದ್ಯಾ? ಅದು ಬಸ್ರಿ ಕಣ ಅಣ್ಣ, ಬಸ್ರು ಮಾಡೋರ್ಗೆ ಏನಿಲ್ವೇ? ಅಣ್ಣ ನಾನು ಬಸ್ರಿ ಹೆಂಗ್ ಸಿದ್ದಿದ್ದೀನಿ 7 ತಿಂಗಳು. ಅಣ್ಣ ಮಗು ಹುಟ್ರಿ ಹೆಸರು ಕೊತ್ತೀನಿ ಬಿಟ್ಬಿಡಣ್ಣ. ಅಣ್ಣ ಮಗ ಹುಟ್ಟಿ ನನ್ನ ಹೆಸರು ಇಟ್ಕೊಂತೆ ದುಡ್ಡು ಬಿಚ್ಚ ಫಸ್ಟ್. ಇರಣ್ಣ ಕೊಡ್ತೀನಿ, ನೀನ್ ಬಿಟ್ರೆ ನಿಕ್ಕರ್ಗೆ ಕೈ ಹಾಕ್ತೀಯಾ? ಸರಿ ಹೋಗು. ಆಯ್ತು ಕೊಟ್ಟಿದ್ದೀನಿ. ಆಯ್ತು ಹೋಗಪ್ಪ. ಅಕ್ಕೋ ನಾಗರಬಾವಿ ಅಕ್ಕೋ. ಎದುರುಗಡೆ ಕಾಣಿಸ್ತಾ ಇಲ್ವಾ? ಕಣ್ಣುಗಳು ಕಾಣಿಸಲ್ವಾ? ನೀನ್ ನೋಡ್ಕೊಂಡ್ ಬರ್ಬೇಕಣ್ಣ, ಬೆನ್ಗಿನ ಕಣ್ಣವ್ವ. ಅಣ್ಣ 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 ಅಣ್ಣ, ವೆಂಕಟೇಶ್ವರ ಅವ್ರ ಮನೆ ಎಲ್ಲೈತಣ್ಣ? ವೆಂಕಟೇಶ್ವರ ಅವ್ರ ಮನೆ ಅಣ್ಣ ಇಲ್ಲೆಲ್ಲ ಬರಲ್ಲ, ಆ ತಿರುಪ್ತಿಯಲ್ಲಿ ಬರುತ್ತೆ. ಅಣ್ಣ ನಿಮ್ಮ ಹೆಸರು ಅಣ್ಣ? ನನ್ನ ಹೆಸರು ಮಂಜುನಾಥ. ಹಂಗಾರೆ ನೀವು ಧರ್ಮಸ್ಥಳದಾಗ ಇರ್ಬೇಕು, ಇಲ್ಲ ಕಣ ಇದ್ದೀರಾ? ಯಾಕಣ ಇದ್ದೀರಾ? ಸದ್ರೆ ಮಾಡ್ತೀರಾ ನೀವು?